ನಮಸ್ಕಾರ ರೀ ಸೌಕರ್ ಮಂದಿ, ಮತ್ತೊಂದು ಲಾಗಿಗೆ ಸುಸ್ವಾಗತ. ಇವತ್ತೇನ್ರಿಪ್ಪ 5ನೇ ದಿವಸ ದುರ್ಗಮ್ಮ ಪೂಜಾದ ಕಿಲ್ಲಾ ಕಡೆ ಹೊಂಟೀವಿ. ಹಂಗೆ ಹೋಗ್ತಾ ನಮ್ದೇನು ಡೈಲಿ ರೂಟೀನ್ ಇರ್ತೈತಲ್ಲ ತೋರಿಸ್ತೀನಿ. ಹಂಗಂತ ಹೇಳ್ತಾ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಬರೀ ಡೈರೆಕ್ಟ್ ಗುಡಿ ಕಡೆ ಸಿಗ್ತೀನಿ. ನೋಡ್ರಿಪ್ಪ ದುರ್ಗಾದೇವಿ ಬನ್ನಿ ಗಿಡ ಇದೆ. ಇಲ್ಲಿ ಸಣ್ಣದ ಹೋಗ್ತೀವಿ, ಈಗ ಹೋಗ್ತೀವಿ. ಬರೀ ಡೈರೆಕ್ಟ್ ಹೆಬ್ಬಳಕ್ಷಿ ಕಡೆ ಸಿಗ್ತೀವಿ. दादा पीर ವಾಡಾಕಿ ಸೀದಾ ಹೆಬ್ಬಳಕ್ಷಿ ಕಡೆ ಇಲ್ಲೇ ಒಂದು ದೇವಿ ತೋರಿಸ್ತೀನಿ ಬರ್ರಿ. ನೈಟ್ ಅಷ್ಟು ಚಂದ ಕಾಣೋದಿಲ್ಲ, ಈಗ ಡೇ ಸಿಕ್ಕ ಚಂದ ಕಾಣೋದು ಬರ್ರಿ. ಈಗ ಸೀದಾ ಕಾಲೇಜಿಗೆ ಹೊಂಟೀನಿ. ನಮ್ಮ ನಿಂಗರಾಜ್ ಫುಲ್ ನಮ್ಮ ಗ್ಯಾಂಗ್ ಬಂದೈತಲ್ಲ, ಐಫೋನ್ ಇದ್ರೆ ಅವ್ರ ಕಡೆ ಐಫೋನ್ ಇಟ್ಟಿದ್ರೆ ಆದ್ರೆ ನಮ್ಮ ಕಡೆ ಐಫೋನ್ ಇಲ್ಲ. ಎಡಿಟಿಂಗ್ ಸ್ಕಿಲ್ಸ್ ಐತಿ. ಬರೀ ಸೌಕರ್ ಊಟವನ್ನು ಮುಂದೆ ಒಂದು ಏನ್ರಿಪ್ಪ ಐಡಿ ಅಂದ್ರೆ ಕ್ರ್ಯಾಕ್ ಬಾಯ್ ನಿಂಗು ಅಂತ X18 ಇವು ನಮ್ಮ ಪ್ರೇಮಿಂದ ಐಡಿ. ನಾನು ರೀಲ್ಸ್ ಮಾಡ್ತೀನಿ. ಪ್ರೇಮ್ ಅಂತ ಐತ್ರಿ ಐಡಿ. ನಾನು ರೀಲ್ಸ್ ಮಾಡ್ತೀನಿ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಬರೀ ಡೈರೆಕ್ಟ್ ಕಾಲೇಜ್ ಒಳಗೆ ಸಿಗ್ತೀವಿ. ಪರಿಸರ ಬಗ್ಗೆ ಅಂದರೆ ವೇಸ್ಟೇಜ್ ಕೊಟ್ಟೆ ನಾವು ಒಂದೆರಡು ಸ್ಪೀಚ್ ಮಾಡೀವಿ. ನೋಡಿದ್ರೆ ಎಷ್ಟು ದೊಡ್ಡ ಚೀಟಿ ಐತಿ. ಇದನ್ನೇ ಎಲ್ಲರೂ ಬಂದೀವಿ. ಪರಿಸರ My name is Ravi Kumar. Good evening everyone. Nature is the most beautiful gift given to us. It's give us air to breathe, water to drink and food to eat. All make our life possible and wonderful. But today nature is in danger because of pollution and cutting of trees. It is our duty to protect and take care of nature. If we save nature, we will save our surrounding clean and respect our environment. And we should do not throw plastic water bottles in water because it will cause water pollution. ಸರಿಗೆ ನಿದ್ದೆ ಬರತ್ತಿತ್ತು ನಂಗೆ ಮಕ್ಕೊಂಡಾರ. ಫಸ್ಟ್ ಪ್ರೈಸ್ ನಮ್ಮ ಹೊಡಿತ
ನಿಂಗೋರು ಒಂದು ಸ್ಪೀಚ್ ಮಾಡೋದು ನೋಡ್ರಿ ನೀವು ನಿಂಗು ಸರ್